ದರ್ಶನ್ಗಾಗಿ ತಂದಿದ್ದಂತಹ ಬೇಕರಿ ವಸ್ತುಗಳು, ತಿಂಡಿ, ಸ್ವೀಟ್ಸ್ ಇಂಥದ್ದನ್ನೆಲ್ಲ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದನ್ನೆಲ್ಲ ತಗೊಂಡು ಬಂದಿದ್ರು. ದರ್ಶನ್ ಅವ್ರನ್ನ ನೋಡೋಕೆ ಅಂತ ಬಂದು ಜೈಲಿನ ಗೇಟ್ ಬಳಿ ಕಾಯ್ತಾ ಇದ್ದಾರೆ. 2 ಬ್ಯಾಗ್ಗಳಲ್ಲಿ ಇದೆಲ್ಲ ತಿಂಡಿ ಐಟಮ್ಸ್ ಎಲ್ಲ ತಂದಿದ್ರು. ಎಲ್ಲವನ್ನು ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಬರೀ ಫ್ರೂಟ್ಸ್ ಮಾತ್ರ ಅಲೋ ಮಾಡಿದ್ದಾರೆ. ಹಣ್ಣುಗಳನ್ನ ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ. ಬೇಕರಿ, ಬಿಸ್ಕೆಟ್ಗಳು ಇಂಥವೆಲ್ಲ ಏನಿದೆ ಎಲ್ಲವನ್ನು ಕೂಡ ಚಾಲಕನ ಮುಖಾಂತರ ವಾಪಸ್ ಕಳಿಸಲಾಗಿದೆ. ಒಂದು ಬಾಕ್ಸ್ನಲ್ಲಿ ತಂದಿದ್ದಂತಹ ಸ್ವೀಟ್ಸ್ ಇರ್ಬೋದು, ಸಿಹಿ ತಿಂಡಿಗಳು, ಡ್ರೈ ಫ್ರೂಟ್ಸ್ ಇಂಥವೆಲ್ಲ ವಾಪಸ್ ಕಳಿಸಿದ್ದಾರೆ. ಹಣ್ಣುಗಳನ್ನು ಮಾತ್ರ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ನೋಡೋದಕ್ಕೆ ಅಂತ ಇವತ್ತು ಬಂದಿದ್ರು. ಅವರ ಮಗ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಸಿಹಿ ತಿಂಡಿಗಳು, ಬೇಕರಿ ತಿನಿಸು, ಬಿಸ್ಕತ್ತು ಇಂಥದ್ದನ್ನೆಲ್ಲ ತಂದಿದ್ರು. ಅದನ್ನ ಯಾವುದನ್ನು ಕೊಡೋಕ್ಕಾಗಲ್ಲ. ಉಪ್ಪಿನಕಾಯಿ, ಹಣ್ಣುಗಳು ಇವೆಲ್ಲ ತಂದಿದ್ರು. ಹಣ್ಣುಗಳನ್ನು ಒಂದನ್ನು ಉಳಿದು ಬೇರೆ ಯಾವುದನ್ನು ಕೊಡಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ನೋಡಿ, ಚಾಲಕ ವಾಪಸ್ ತಗೊಂಡು ಹೋಗ್ತಾ ಇರುವಂಥ ದೃಶ್ಯಗಳು. ರೈಟ್, ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಬೇಕರಿ, ತಿಂಡಿ ಗಿಂಡಿ ಏನು ಕೊಡಲ್ಲ ಅಂತ ಅಂದ್ರೆ ಉಳಿದ ಖೈದಿಗಳನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ದಾರೋ ದರ್ಶನ್ಗೂ ಹಾಗೆ ಟ್ರೀಟ್ ಮಾಡ್ತಿದ್ದಾರಾ? ಶ್ರೀಲಕ್ಷ್ಮಿ ಪರಪನಾಗ್ರಹಕ್ಕೆ ಇವತ್ತು 2ನೇ ಬಾರಿಗೆ ತನ್ನ ಮಗ ಬಂದಿರುವಂಥದ್ದು. ದರ್ಶನ್ ಮಗ ವಿನೀತ್ ಬಂದಿದ್ರು. ಅದು 3ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಕಾರಿನಲ್ಲಿ ಬಂದಿದ್ರು. ಅವರ ಅಕ್ಕ ಅಂದರೆ ದರ್ಶನ್ ಅವರ ಅಕ್ಕ ಕೂಡ, ಅಕ್ಕನ ಮಗ ಕೂಡ ಇದೇ ಕಾರಿನಲ್ಲಿ ಬಂದಿದ್ರು. ಇನ್ನೊಬ್ಬರು ಕೂಡ ಅವರ ಆಪ್ತರು ಅಂತ ಹೇಳಲಾಗ್ತಿದೆ. ಒಟ್ಟು 4 ಜನ ಜೈಲಿನ ಒಳಗಡೆ ಹೋಗಿದ್ದಾರೆ. ಜೈಲಿನ ಒಳಗಡೆ ಹೋದವರು ಮತ್ತೆ ಅವರ ಅಕ್ಕನ ಮಗನನ್ನು ಕಳಿಸಿ, ಅಂತಂದ್ರೆ ಚಂದನ್ ಅವ್ರನ್ನ ಕಳಿಸಿ, ಒಂದು ಬ್ಯಾಗ್ನಲ್ಲಿ ಬಟ್ಟೆ ಮತ್ತು ಇನ್ನೊಂದು ಬ್ಯಾಗ್ನಲ್ಲಿ ಏನು ಜಿಪ್ ಹಾಕಿದಂಥ 2 ಬ್ಯಾಗ್ ಇತ್ತು ಅದನ್ನು ಒಳಗಡೆ ತಗೊಂಡು ಹೋಗಿದ್ರು. ಅದಾದ ಬಳಿಕ ಸುಮಾರು ಅರ್ಧ ಗಂಟೆ ಬಳಿಕ ಕಾರ್ನ ಏನು ಮೊದಲು ಒಳಗಡೆ ಹೋಗಿತ್ತು ಆ ಕಾರ್ನ ವಾಪಸ್ ಕಳಿಸಿದ್ರು. ಆ ಕಾರ್ನಲ್ಲಿ ಇದ್ದಂಥ ಒಂದು ದೊಡ್ಡ ಬಾಕ್ಸ್ನಲ್ಲಿ ಸಾಕಷ್ಟು ಡ್ರೈ ಫ್ರೂಟ್ಸು, ಚಕ್ಕುಲಿ ಸೇರಿದಂತೆ ದಿನಬಳಕೆಯ ಒಂದಷ್ಟು ಬೇಕರಿ ವಸ್ತುಗಳನ್ನು ಏನಿದ್ದು ಮನೆಯಲ್ಲಿ ಕರಿದ ತಿಂಡಿಗಳೇನಿತ್ತು ಅವೆಲ್ಲವನ್ನು ತಂದಿದ್ರು. ಆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಈಗ ಏನು ಮಾಧ್ಯಮಗಳು ಚೆಕ್ ಪೋಸ್ಟ್ ಬಳಿ ಕಾಣಿಸ್ತಾ ಇದ್ದಂತೆ ಅವೆಲ್ಲವನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗಾಗಲೇ ಒಳಗಡೆ ಹೋಗಿ ಸುಮಾರು 1 ಗಂಟೆ ಆಗಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸುಮಾರು ಹೊತ್ತಿನ ಬಳಿಕ ಏನು ದರ್ಶನ್ಗಾಗಿ ತಂದಿದ್ದಂಥ ಒಂದು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊಂಡು ಬರುವಂತೆ ಹೇಳಿ ಅವರ ಅಕ್ಕನ ಮಗನ ಅಂದರೆ ದರ್ಶನ್ ಅವರ ಅಕ್ಕನ ಓಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ